ಈ ಬಜೆಟ್ ಅನ್ನು ನಾವು ಸಂಭ್ರಮಿಸ್ತೇವೆ. ಇದನ್ನ ಜನಸಾಮಾನ್ಯರ ಬಳಿಗೆ ತೆಗೆದುಕೊಂಡು ಹೋಗ್ತೇವೆ. ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನ ನಾವು ಜನರಿಗೆ ತಲುಪಿಸ್ತೇವೆ. ಇದು ಯಾವುದೇ ಫ್ರೀ ಬೀಸ್ ಇಲ್ದಿರುವಂತ ಯೋಜನೆ. ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ರಾಜ್ಯ ಸರ್ಕಾರ ಕೊಡೋ ರೀತಿ ಯಾವುದೇ ರೀತಿಯಾದ ಫ್ರೀ ಬೀಸ್ ಇಲ್ಲ. ದುಡಿಯೋ ಕೈಗಳಿಗೆ ಕೆಲಸ ಕೊಡೋದು, ಯುವಕರಿಗೆ ಕೆಲಸ ಕೊಡೋದು, ಯುವಕರಿಗೆ ವಿದ್ಯಾಭ್ಯಾಸ ಕೊಡೋದು, ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಕೊಡೋದು, ಹೆಣ್ಣು ಮಕ್ಕಳಿಗೆ ದಿನಸಿ ಅಂಗಡಿ ತೆಗೆಯೋದಕ್ಕೆ ಸಾಲ ಸೌಲಭ್ಯ ಕೊಡೋದು, ಈ ಯೋಜನೆಗಳ ಮುಖಾಂತರ ದೇಶವನ್ನ ಸದೃಢವಾಗಿ ಕಟ್ಟುವಂತ ಕೆಲಸವನ್ನ ಮಾಡುವಂತದ್ದಾಗತ್ತೆ. ನಾವು ನೀವೆಲ್ಲ ಇದರಲ್ಲಿ ಭಾಗಿದಾರರಾಗೋಣ. ಯಾರಿಗೆ ಜನಸಾಮಾನ್ಯರಿಗೆ ಅಗತ್ಯ ಇದೆಯೋ ಈ ಸೌಲಭ್ಯಗಳನ್ನು ಅವ್ರಿಗೆ ತಲುಪಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿ, ದೇಶ ಬಹಳ ಹೆಮ್ಮೆಯಿಂದ ನೋಡುವಂತ ಕ್ಷಣ ಏನಿತ್ತು. ಬಹಳ ದೊಡ್ಡ ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಹಲವಾರು ಯೋಜನೆಗಳನ್ನ ಹೊಸದಾಗಿ ಜಾರಿಗೆ ತಂದಿದ್ದಾರೆ. ದೇಶದಲ್ಲಿ ಹೈಸ್ಪೀಡ್ ರೈಲ್ಗಳೇನಿದೆ, 7 ಹೊಸದಾಗಿ ಹೈಸ್ಪೀಡ್ ರೈಲ್ಗಳನ್ನ, ಅದರಲ್ಲಿ ನಮ್ಮ ಚೆನ್ನೈ ಟು ಬ್ಯಾಂಗ್ಳೂರು ಕೂಡ ಹೊಸದಾಗಿ ಸೇರ್ಪಡೆಯಾಗಿದೆ. ಅದರ ಜೊತೆಗೆ ವಿಶೇಷವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದಿಂದ ಹೆಣ್ಣು ಮಕ್ಕಳಿಗೆ ಅಂತೇಳಿ ಒಂದೊಂದು ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡುವಂತದ್ದಾಗಿದೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. ಅದರ ಜೊತೆಗೆ ಹೊಸದಾಗಿ ಒಂದು ಯೂನಿವರ್ಸಿಟಿ ಟೌನ್ಶಿಪ್ ಅಂತೇಳಿ ಹೈಯರ್ ಎಜುಕೇಶನ್ಗೆ ಒಂದು ಪ್ರೋತ್ಸಾಹ ಕೊಡೋದಕ್ಕೆ ಹೊರದೇಶಗಳ ಯೂನಿವರ್ಸಿಟಿಗಳು ಬಂದು ಇಂಡಿಯಾದಲ್ಲಿ ವಿದ್ಯಾಭ್ಯಾಸವನ್ನು ಕೊಡೋದಕ್ಕೆ ಸಂಬಂಧಪಟ್ಟಂತೆ ಹೊಸ ಯೂನಿವರ್ಸಿಟಿಗಳು ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 5 ಹೊಸ ಯೂನಿವರ್ಸಿಟಿಗಳು ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ. ಅದರಲ್ಲಿ ಅದು ಹೇಗಿರುತ್ತೆ ಅಂದ್ರೆ ಒಂದು ಟೌನ್ಶಿಪ್ ತರ ಇರುತ್ತೆ. ಟೌನ್ಶಿಪ್ ಒಳಗಡೆ ಯೂನಿವರ್ಸಿಟಿ ಕೂಡ ಬರುತ್ತೆ. ಅದರಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಇರುವಂತದ್ದು ಹೊಸದಾಗಿ ಮಾಡಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಈ ಬಜೆಟ್ ಅಲ್ಲಿ, ರೈತರಿಗೆ ಈ ಬಜೆಟ್ ಅಲ್ಲಿ, ಹಾಗೆ ಶಿಕ್ಷಣಕ್ಕೆ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಹೊರದೇಶಕ್ಕೆ ಹೋಗಿ ವಿದ್ಯಾಭ್ಯಾಸ ಮಾಡುವಂತವರಿಗೆ, ಹಾಗೆ ಆರೋಗ್ಯ, ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಏನು ಈ ಕ್ಯಾನ್ಸರ್ ಈ ರೀತಿ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಡ್ಯೂಟಿ ಇರ್ತಾ ಇತ್ತು, ಅದನ್ನ ಕಂಪ್ಲೀಟ್ ಆಗಿ ಕ್ಯಾನ್ಸರ್ ಮೇಲಿನ ಔಷಧಿಗಳಿಗೆ ಸಂಪೂರ್ಣವಾಗಿ ಡ್ಯೂಟಿ ಫ್ರೀ ಮಾಡಿದ್ದಾರೆ. ಯಾವುದೇ ಟ್ಯಾಕ್ಸಸ್ ಇರಲ್ಲ. ಹಾಗಾಗಿ ಆ ಎಲ್ಲ ಔಷಧಿಗಳು ಕೂಡ ಬಹಳ ಕಡಿಮೆ ದರದಲ್ಲಿ ಸಿಗುವಂತದ್ದಾಗತ್ತೆ. ಹಾಗೆ FPOs ಅಂತ ಏನಿದೆ, ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಏನಿದೆ, ಅವರಿಗೆ ಹೆಚ್ಚಿಗೆ ಬೆಂಬಲ ಅಂತ ಕೊಡೋದು. ಅದರ ಜೊತೆಗೆ ನಾನು ಮೊನ್ನೆ ತಾನೇ ಸದನದಲ್ಲಿ ನಮ್ಮ ತೆಂಗು ಬೆಳೆಗಾರರ ಬಗ್ಗೆ ಪ್ರಶ್ನೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ತೆಂಗು ಬೆಳೆಗಾರರಿಗೆ ಪ್ರೋತ್ಸಾಹ ಕೊಡೋದಕ್ಕೆ ವಿಶೇಷವಾದ ಯೋಜನೆ, ಹಾಗೆ ನಮ್ಮಲ್ಲಿ ಶ್ರೀಗಂಧ ಏನ್ ಬೆಳಿತೀವಿ ಆ ಶ್ರೀಗಂಧ ಬೆಳೆಗೆ ಪ್ರೋತ್ಸಾಹ ಕೊಡೋದಕ್ಕೆ ವಿಶೇಷ ಯೋಜನೆಗಳನ್ನ, ವಿಶೇಷ ಧನ ಸಹಾಯವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ನಮ್ಮ ತೆಂಗು ಬೆಳೆಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ತೆಂಗಿನ ತೋಟವನ್ನ ಸಂರಕ್ಷಣೆ ಮಾಡಿಕೊಂಡು, ಯಾಕೆಂದ್ರೆ 100 ವರ್ಷಗಳ ಕಾಲ ಬಾಳುವಂತ ತೆಂಗಿನ ತೋಟವನ್ನ ಹೆಚ್ಚು ನಾವು ಅಗ್ರಿಕಲ್ಚರಿಂಗ್ ಮಾಡೋದಕ್ಕೆ ಮುಖಾಂತರ ಅದಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಯಲ್ಲಿ ಔಷಧಿಗಳು ಹೇಳಿದೆ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನು ರಾಜ್ಯ ಸರ್ಕಾರದ ಜೊತೆ ವಿಶೇಷವಾದ ಯೋಜನೆಗಳನ್ನ ಮಾಡುವಂತದಕ್ಕೂ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದಾರೆ. ಇದರ ಜೊತೆಯಲ್ಲಿ ನಮ್ಮ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಮಾಡುವಂಥದ್ದು. 5 ವೈದ್ಯಕೀಯ ಪ್ರಾದೇಶಿಕ ಹಬ್ ಅಂದ್ರೆ ವೆಲ್ನೆಸ್ ಸೆಂಟರ್ಗಳಂತ 5 ಕಡೆ ದೇಶದಲ್ಲಿ ವೆಲ್ನೆಸ್ ಸೆಂಟರ್ಗಳನ್ನ ತರುವಂಥದ್ದು. ಅಂದ್ರೆ ಒಂದು ಹಬ್ಬನ್ನು, ಒಂದು ಆಸ್ಪತ್ರೆ ಅಲ್ಲ, ಅದಕ್ಕೆ ಬೇಕಾದಂತ ಏನ್ ಫಾರಿನ್ ಮೆಡಿಕಲ್ ಟೂರಿಸಂ ಅಂತ ಆಗ್ತಾ ಇದೆ. ಇವತ್ತು ಇಂಡಿಯಾದಲ್ಲಿ
ಬರ್ತಾ ಇರ್ತಕ್ಕಂಥ ವೈದ್ಯರಿಗೆ ಇಂಡಿಯಾದಲ್ಲೇ ಕೆಲಸ ಕೊಡಬೇಕು. ಅದರ ಜೊತೆಗೆ ವಿದೇಶದಿಂದ ಬಂದು ಈಗಾಗಲೇ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಜಾಸ್ತಿ ಆಗಿದೆ, ಅದನ್ನ ಮೆಡಿಕಲ್ ಟೂರಿಸಂ ಅಂತ ಕರಿತೀವಿ. ಅವ್ರಿಗೆ ವಿಶೇಷವಾದ ಒಂದು ಮೆಡಿಕಲ್ ಹಬ್ ಅನ್ನೇ ದೇಶದಲ್ಲಿ 5 ಭಾಗದಲ್ಲಿ ಮಾಡುವಂಥದ್ದು. ಅದರ ಜೊತೆಗೆ ನಿಮ್ಹಾನ್ಸ್ ಏನಿದೆ, ನಿಮ್ಹಾನ್ಸ್ ಅಂದ್ರೆ ನರರೋಗ ಮತ್ತು ಮೆಂಟಲ್ ಹೆಲ್ತ್ಗೆ ಸಂಬಂಧಪಟ್ಟಂತೆ ಏನಿದೆ ನಮ್ಮ ಬೆಂಗಳೂರಿನಲ್ಲಿ, ಅದರ ಇನ್ನೊಂದು ಶಾಖೆಯನ್ನ ರಾಂಚಿನಲ್ಲಿ ನಾರ್ತ್ ಇಂಡಿಯಾದಲ್ಲಿ ತೆಗೆಯುವಂಥದ್ದು ಕೂಡ ಈ ಯೋಜನೆಯಲ್ಲಿ ಇದೆ. ಆಮೇಲೆ ಇದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ದಿನಸಿ ಅಂಗಡಿಯನ್ನ ತೆರೆಯೋದಕ್ಕೆ, ಹೆಣ್ಣು ಮಕ್ಕಳಿಗೆ ದಿನಸಿ ಅಂಗಡಿಯನ್ನ ತೆರೆಯೋದಕ್ಕೆ ಸಂಪೂರ್ಣವಾಗಿ ಸಾಲ ಸೌಲಭ್ಯವನ್ನ ಕೊಡುವಂಥದ್ದು ಕೂಡ ಇದರಲ್ಲಿ ಯೋಜನೆ ಬಂದಿದೆ. ಅದರ ಜೊತೆಗೆ ಶಿ ಮಾರ್ಟ್ ಅಂತ, ಶಿ ಅಂದ್ರೆ ಹೆಣ್ಣು ಮಗಳು, ಶಿ ಮಾರ್ಟ್ ಅಂತೇಳಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಣ್ಣು ಮಕ್ಕಳು ಮಾಡುವಂತ ಉತ್ಪನ್ನಗಳು ಏನಿದಾವೆ, ನಾವು ಗುಡಿ ಕೈಗಾರಿಕೆಗಳ ಮುಖಾಂತರ ಅದು ಪುಟ್ಟಿಗಳು ನೇಯೋದು ಈ ತರದ್ದೇನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೊಂದು ಮಾರ್ಕೆಟ್ ಅನ್ನ ಸೃಷ್ಟಿ ಮಾಡಿಕೊಡೋದು ಶಿ ಮಾರ್ಟ್ ಅಂತೇಳಿ ಅದು ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಹಲವಾರು ಸೌಲಭ್ಯಗಳನ್ನ ಈ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಜಿ ಅವರು ಘೋಷಣೆ ಗರ್ಲ್ಸ್ ಹಾಸ್ಟೆಲ್ ಹೇಳಿದ್ರು, ಏನದು ಪ್ರತಿಯೊಬ್ರು ಕೂಡ ಲಖಪತಿಗಳಾಗಬೇಕು ಅಂತ ಹೇಳಿ ಆ ಲಖಪತಿ ದೀದಿ ಕೂಡ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ. ಅದನ್ನು ಇನ್ನೂ ಹೆಚ್ಚಿನ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರ ಜೊತೆಗೆ ಏನು ಇನ್ಶೂರೆನ್ಸ್ ಇಂದ ಬಂದಂತ ಹಣಕ್ಕೆ ಟ್ಯಾಕ್ಸ್ ಇರ್ತಾ ಇತ್ತು, ಈ ಆಕ್ಸಿಡೆಂಟ್ಗಳಾದಾಗ ಇನ್ಶೂರೆನ್ಸ್ ಬಂದ್ರೆ ಆ ಇನ್ಶೂರೆನ್ಸ್ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಇರ್ತಾ ಇತ್ತು, ಆ ಟ್ಯಾಕ್ಸ್ ಅನ್ನ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಇನ್ಶೂರೆನ್ಸ್ ಇಂದ ಬರೋದಕ್ಕೆ ಟ್ಯಾಕ್ಸ್ ಇಲ್ಲ. ಅದರ ಜೊತೆಗೆ ಅಕ್ರಾಸ್ ದ ಕಂಟ್ರಿ ದೇಶದಾದ್ಯಂತ 500 ಜಲಾಶಯಗಳನ್ನ ಹೊಸದಾಗಿ ನಿರ್ಮಾಣ ಮಾಡುವಂತದಕ್ಕೆ ಯೋಜನೆಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇದರ ಜೊತೆನಲ್ಲಿ ಒಂದು 7 ವಾಟರ್ ವೇಸ್ ಅಂತ ಜಲಮಾರ್ಗ ಅಂತ ಅಬ್ದುಲ್ ಕಲಾಂ ಜಿ ಅವರ ಕನಸೇನಿತ್ತು, ದೇಶದಲ್ಲಿ ಹೊಸದಾಗಿ 7 ಜಲಮಾರ್ಗಗಳನ್ನ ಮಾಡುವಂತ ಯೋಜನೆಯನ್ನು ಕೂಡ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು 5 ವರ್ಷದಲ್ಲಿ ಅದು ಜಾರಿಗೆ ಬರುತ್ತೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ GDP ಏನಿದೆ, ಈಗಾಗಲೇ ಏನು GDP ಇತ್ತು ಅದನ್ನು ಈಗ 4.3% ತರುವಂತ ಯೋಜನೆಯನ್ನು ಕೂಡ ಹಾಕೊಂಡಿದ್ದಾರೆ. ಈಗ 4.4% ಇದೆ. ಅದನ್ನ ಈಗ 1 ವರ್ಷದಲ್ಲಿ ಮತ್ತೆ ಅದು ಇನ್ನೊಂದು 0.1% ಕಡಿಮೆ ಆಗುತ್ತೆ GDP. ಸೊ ಇದರ ಮುಖಾಂತರ ನಮಗೆ ಬೆಲೆಗಳು ಕಡಿಮೆ ಆಗುತ್ತೆ. GDP ಅಂದ್ರೆ ನಮ್ಮ ತರಕಾರಿ ರೇಟ್ ಏನಿರುತ್ತೆ, ಅಕ್ಕಿ ರೇಟ್ ಏನಿರುತ್ತೆ, ಬೇಳೆ ರೇಟ್ ಏನಿರುತ್ತೆ, ಅದ್ರ ಮೇಲೆ ನಮ್ಮ GDP ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ಸ್ ಅಂತೇಳಿ. ಸೊ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ಸ್ ಅಂತೇಳಿ. ಸೊ ಇದೆಲ್ಲ ಈ ರೀತಿಯಾಗಿ ಹಲವಾರು ಯೋಜನೆಗಳನ್ನ ಇವತ್ತು ದೇಶಕ್ಕೆ ಕೊಟ್ಟಿದ್ದಾರೆ. ನೀವೆಲ್ಲ ಬಹಳ ಹೆಮ್ಮೆ ಪಡುವಂತ ಪ್ರಾಜೆಕ್ಟ್ಸು. ನಮಗೆ ಬೆಂಗಳೂರಿಗೆ ಹೆಮ್ಮೆ ಪಡೋದು ರೈಲ್ವೆ ಯೋಜನೆಯಲ್ಲಿ ಅಂದ್ರೆ ಚೆನ್ನೈ ಟು ಬೆಂಗಳೂರು ಟು ಚೆನ್ನೈ ಹೊಸ ರೈಲ್ವೆ ಮಾರ್ಗವನ್ನ ಅನೌನ್ಸ್ ಮಾಡಿದ್ದಾರೆ. ಇನ್ನು ಡೀಟೇಲ್ಡ್ ಆಗಿ ಬರೋದಿದೆ. ಈ ಸಂದರ್ಭದಲ್ಲಿ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಬಜೆಟ್ ಇದು. ಇನ್ನೂ ವಿವರಗಳು ಬರುತ್ತೆ. ಈಗ ಪ್ರವಾಸೋದ್ಯಮಕ್ಕೂ ಕೂಡ ತುಂಬಾ ಉತ್ತೇಜನ ಕೊಡುವಂತದ್ದಾಗ್ತಾ ಇದೆ. ಅದು ಕರ್ನಾಟಕದ ಕರಾವಳಿ ಕೂಡ ಟ್ರೆಕ್ಕಿಂಗ್ ಪ್ರವಾಸೋದ್ಯಮ ಅಂತ ಹೇಳಿ ಅಲ್ಲೂ ಕೂಡ ಹೆಚ್ಚಿದ್ದು ಕೊಟ್ಟಿದ್ದಾರೆ. ಆಮೇಲೆ ಕ್ರೀಡೆಗೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಕ್ರೀಡೆಗೆ, ಗಂಡು ಮಕ್ಕಳ ಕ್ರೀಡೆಗೆ ಹಲವಾರು ಯೋಜನೆಗಳನ್ನ ಈಗ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾಗಿದೆ. ಇನ್ನೂ ಹಲವಾರು ಡೀಟೇಲ್ಸ್ ನಾವು ಅದನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿ ನಾವು ನಮ್ಮೆಲ್ಲ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಕೊಡುವಂಥದ್ದು ಆಗುತ್ತೆ. ಅಂಗವಿಕಲರಿಗೆ ವಿಶೇಷವಾದಂತ ಸಲಕರಣೆಗಳು, ಆ ಸಾಧನಗಳೇನಿದೆ ಇನ್ನು ನೆಕ್ಸ್ಟ್ ಲೆವೆಲ್ ಡೆವಲಪ್ಡ್ ಸಾಧನಗಳನ್ನ ಕೇಂದ್ರದಿಂದ ಕೊಡುತ್ತೆ. ಹಾಗೆ ವಿದೇಶದಲ್ಲಿ ಇರ್ತಕ್ಕಂಥ NRIs ಇಲ್ಲಿ ಬಂದು ವ್ಯಾಪಾರ ಮಾಡೋದಿಕ್ಕೆ, ನಾನ್ ರೆಸಿಡೆಂಟ್ ಇಂಡಿಯನ್ಸ್, ಅವ್ರಿಗೆ 5 ವರ್ಷಗಳ ಕಾಲ ಯಾವ ಟ್ಯಾಕ್ಸ್ ಕೂಡ ಅವ್ರ ಮೇಲೆ ಇರೋದಿಲ್ಲ. ಅಂದ್ರೆ ಏನಾಗುತ್ತೆ, ಬೇರೆ ದೇಶದಿಂದ ಬಂಡವಾಳ ಹೆಚ್ಚಾಗಿ ನಮ್ಮ ದೇಶಕ್ಕೆ ಬರುತ್ತೆ. ಯಾರು ವಿದೇಶದಲ್ಲಿ ಹೋಗಿ ಉಳ್ಕೊಂಡಿದ್ದಾರೆ ಅಂತವ್ರು ನಮ್ಮ ದೇಶದ ಕಡೆ ಯೋಚನೆ ಮಾಡುವಂತದ್ದಾಗತ್ತೆ. ಸೊ
ಇನ್ ಎಲ್ಲ ಕೂಡ ಇಟ್ಸ್ ಕವರ್ಡ್ ಆಲ್ ದ ಏರಿಯಾಸ್, ಎಲ್ಲ ಏರಿಯಾಸ್ ಕೂಡ ಕವರ್ ಮಾಡಿದೆ. ಇದು ಇನ್ನೂ ಸ್ಪಷ್ಟವಾಗಿ ಏನೆಲ್ಲ ಡೀಟೇಲ್ ಆಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ಈ ಬಜೆಟ್ ಅನ್ನ ಸ್ಟಡಿ ಮಾಡಿದ್ದಾದ್ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಎಲ್ಲ ಜನ ಸಮುದಾಯಕ್ಕೆ ತಿಳಿಸುವಂತ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ. ಬಜೆಟ್ 50 ಲಕ್ಷ ಕೋಟಿ ಅಪ್ರಾಕ್ಸಿಮೇಟ್ಲಿ 50 ಲಕ್ಷ ಕೋಟಿ. ಹಿಂದಿನ ಸಾರಿ ಇದ್ದಿದ್ದು 29 ಲಕ್ಷ ಕೋಟಿ ಏನಾಯಿತು, 50 ಲಕ್ಷ ಕೋಟಿಗೆ ಆ ಬಜೆಟ್ ಪ್ರಮಾಣ ಹೋಗಿದೆ. ಅದರ ಜೊತೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಫಿನಾನ್ಸ್ ಕಮಿಷನ್ ಇಂದ ಆಯೋಗದಿಂದ ಕೊಡುವಂಥದ್ದನ್ನ 1.5 ಲಕ್ಷ ಕೋಟಿಗೆ ಹೆಚ್ಚು ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ 1.5 ಲಕ್ಷ ಕೋಟಿಗೆ. ಸೊ ಈ ರೀತಿ ಹಲವಾರು ಯೋಜನೆಗಳಿದೆ. ಅದು ಸ್ಪಷ್ಟವಾಗಿ ನಾವು ಡೀಟೇಲ್ಸ್ ಅನ್ನು ತಗೊಂಡ್ಮೇಲೆ ನಾವು ನೀವೆಲ್ಲ ಸೇರಿ ಜನಗಳಿಗೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಹಳ್ಳಿಗಳಲ್ಲಿ ತಿಳಿಸುವಂತ ಕೆಲಸವನ್ನ ಮಾಡೋಣ ಅಂತ ಹೇಳ್ತಾ, ಎಲ್ಲ ಒಂದ್ ಕಡೆ ಈ ರಾಜ್ಯ ಸರ್ಕಾರ ಬರೀ ಸುಳ್ಳುಗಳನ್ನೇ ಹೇಳಿಕೊಂಡು ಈಗ ಅದನ್ನ ಜನಗಳಿಗೆ ಒಂದು ದಾರಿ ತಪ್ಪಿಸುವಂತ ಕೆಲಸ ಮಾಡೋದಕ್ಕೆ ಈ ಬಜೆಟ್ ವಿಚಾರಕ್ಕೂ ಬರ್ತಾರೆ. ಈಗ ಇದ್ರ ಜೊತೆಗೆ ಈಗಾಗಲೇ VBG ರಾಮ್ಜಿ ಏನು ನಮ್ಮ ನರೇಂದ್ರ ಮೋದಿಜಿಯವರ ಕನಸಿದೆ, ಆತ್ಮನಿರ್ಭರ ಭಾರತಕ್ಕೆ ಹೆಚ್ಚು ಹಣ ಕೊಡುವಂಥದ್ದಾಗಿದೆ. ಹಾಗೇನೆ ಯುವಕರಿಗೆ, ಸ್ಟಾರ್ಟ್ಅಪ್ಸ್ ಮಾಡೋರಿಗೆ, MSMEs ಮಾಡೋರಿಗೆ ಅದು ಕೊಡುವಂಥದ್ದಾಗಿದೆ. ಅದರ ಜೊತೆಗೆ ಈ VBG ರಾಮ್ಜಿ ಅಂತ ಏನಿದೆ, ಮನ್ರೇಗಾ ತೆಗೆದು VBG ರಾಮ್ಜಿ ಏನ್ ಮಾಡಿದ್ದಾರೆ ಅದು ಕೂಡ ದೊಡ್ಡ ಅಪಪ್ರಚಾರ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬರೋ 5ನೇ ತಾರೀಕು ಮಧುಗಿರಿನಲ್ಲಿ ಒಂದು ಬೃಹತ್ ಕಾರ್ಯಕ್ರಮ ನಮ್ಮ ಜಿಲ್ಲೆಯಿಂದ ಹಮ್ಮಿಕೊಂಡಿದ್ದೀವಿ. ಅವತ್ತು ಕೂಡ ಮಧುಗಿರಿಗೆ ತಾವೆಲ್ಲ ಬರಬೇಕು. 5ನೇ ತಾರೀಕು ಒಂದು 11 ಗಂಟೆಗೆ ಇರುತ್ತೆ ಮಧುಗಿರಿನಲ್ಲಿ. 5ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ನಾವು ಗ್ರಾಮ ಮಟ್ಟಕ್ಕೆ ಹೋಗಿ ಏನು ಭ್ರಷ್ಟಾಚಾರ ಆಗ್ತಾ ಇತ್ತು ಮನ್ರೇಗಾದಲ್ಲಿ ಅದನ್ನ ತೆಗೆದು ಇವತ್ತು ಗ್ರಾಮಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟು ಅಲ್ಲಿ ಕೆಲಸ ಕಾರ್ಯಗಳಾಗುವಂಥದ್ದು ಗ್ರಾಮಕ್ಕೆ ಬೇಕಾದೆಲ್ಲ ಆಗ್ತಾ ಇದೆ. ಅದನ್ನ ಅಲ್ಲಿ ಮಾತಾಡೋಣ. ಮಾಧ್ಯಮ ಮಿತ್ರರು ವಿಶೇಷವಾಗಿ 1.5 ಗಂಟೆಯಿಂದ ಕಾದು ಇದನ್ನ ಸುದ್ದಿ ಬಿತ್ತರ ಮಾಡೋದಕ್ಕೆ ಬಂದಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಜಿನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜಿನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜಿನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.